ರಾಷ್ಟ್ರೀಯ ಹೆದ್ದಾರಿ 66ರ ಮುಳ್ಳಿಕಟ್ಟೆ ಸಮೀಪ ಇರುವ ರೆಸ್ಟ್ ರೂಮ್ ಮತ್ತು ಟಾಯ್ಲೆಟ್ನ ಅವ್ಯವಸ್ಥೆ. ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಕುಂದಾಪುರ ತಾಲೂಕಿನ ಮುಳ್ಳಿಕಟ್ಟೆ ಮತ್ತು ತ್ರಾಸಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ 66ರ ರೆಸ್ಟ್ ರೂಮ್ ಮತ್ತು ಟಾಯ್ಲೆಟ್ ರೂಮಿನ ಕಟ್ಟಡವು ಅವ್ಯವಸ್ಥೆಯಿಂದ ಮಾರ್ಪಟ್ಟಿದೆ. ಇದರಿಂದ ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ ಮತ್ತು ಪ್ರಯಾಣಿಕರಿಗೆ ಅನುಕೂಲಕ್ಕಿಂತ ಹೆಚ್ಚು ಅನಾನುಕೂಲವಾಗಿದೆ. ಹೌದು, ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಟಾಯ್ಲೆಟ್ ಮತ್ತು ವಿಶ್ರಾಂತಿ ಕೊಠಡಿ ಸೌಲಭ್ಯಗಳ ಕೊರತೆ ಮತ್ತು ಅವ್ಯವಸ್ಥೆ ಒಂದು ದೊಡ್ಡ ಸಮಸ್ಯೆಯಾಗಿದೆ ಎಂದು ಬೈಂದೂರು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ರಾಜೇಶ್ ಪೂಜಾರಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮಸ್ಕಾರ, ನಾನು ರಾಜೇಶ್ ಪೂಜಾರಿ, ತ್ರಾಸಿ ಕರ್ನಾಟಕ ರಕ್ಷಣಾ ವೇದಿಕೆ ಬೈಂದೂರು ತಾಲೂಕಿನ ಅಧ್ಯಕ್ಷರು. ನಾನು ನಮ್ಮ ರಾಷ್ಟ್ರೀಯ ಹೆದ್ದಾರಿ IRB ಅವರ ಕರ್ಮಕಾಂಡವನ್ನು ತೋರಿಸ್ಲಿಕ್ಕೆ ಬಂದಿದ್ದೇನೆ. ಸಾಸ್ತಾನ ಟೋಲ್ಗೇಟಿಂದ ಶಿರೂರು ಟೋಲ್ಗೇಟ್ವರೆಗೂ ಮಧ್ಯ ವ್ಯವಸ್ಥೆಯಾಗಿ ವಾಹನ ಚಾಲಕರಿಗೆ ಮತ್ತು ಇಲ್ಲಿನ NH ಹೋಗುವವರು ಎಲ್ಲರಿಗೂ ರೆಸ್ಟ್ ರೂಮ್ ಅಂತ ಮಾಡಿದ್ದಾರೆ ಮತ್ತು ಬಾತ್ರೂಮ್, ಟಾಯ್ಲೆಟ್ ಮಾಡಿದ್ದಾರೆ. ಅದರ ವ್ಯವಸ್ಥೆ ನೋಡಲಿಕ್ಕೆ ನಾನು ಇವತ್ತು ಬಂದಿದ್ದೆ. ಆದರೆ ಇಲ್ಲಿ ಹೋಗಲಿಕ್ಕೆ ಆಗದಷ್ಟು ಪರಿಸ್ಥಿತಿ ಮಾಡಿ ಇಟ್ಟಿದ್ದಾರೆ ನಮ್ಮ IRB ಅವರು. ಯಾವ ವ್ಯಕ್ತಿಯೂ ಸಹ ಒಳಗೆ ಹೋಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ರೆಸ್ಟ್ ರೂಮ್ ಅಂತ ಮಾಡಿದ್ದಾರೆ, ಎಲ್ಲ ಟೈಲ್ಸ್ ಒಡೆದೋಗಿದೆ. ಇಲ್ಲಿ ಏನೆಲ್ಲ ಹಚ್ಚಿದ್ದಾರೆ, ಯಾವುದು ಒಂದು ಫ್ಯಾನ್ ಇಲ್ಲ, ಲೈಟ್ ಇಲ್ಲ. ಇಲ್ಲಿ ಹೇಗೆ ಸ್ಟೇ ಮಾಡೋದು? ಯಾರಾದರೂ ಕಾರಿನವರು, ಟ್ರಕ್ಕಿನವರು ಹೋಗುವಾಗ ರಾತ್ರಿ ನಿದ್ರೆ ಬಂತಂತ ಸೈಡ್ ಹಾಕಿ ಮಲಗಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಇಲ್ಲಿ IRB ಅವರಿಗೆ ಗೊತ್ತಿಲ್ಲ ಇರಬೇಕು ಈ ತ್ರಾಸಿ ಮತ್ತು ಮುಳ್ಳಿಕಟ್ಟಿ ಮಧ್ಯೆ ಒಂದು ತಂಗುದಾಣ ಮಾಡಿದ್ದಾರೆ ಅಂತ. ಅದಕ್ಕೋಸ್ಕರ ನಾನು ಇವತ್ತೆಲ್ಲ ವೀಕ್ಷಣೆ ಮಾಡಿದೆ. IRB ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಆಗಿಬಿಡೋದು, ಆಫೀಸರ್ ಆಗಿ ಒಂದು ನಿಮಿಷ ಆ ಬಾತ್ರೂಮಲ್ಲಿ ಹೋಗಿ ನಿಂತ್ಕೊಂಡ್ರೆ ಅವನಲ್ಲಿ ಬೇಹುಷ್ ಆಗೋದು ಗ್ಯಾರಂಟಿ ಅಂಥ ಪರಿಸ್ಥಿತಿ ಮಾಡಿ ಇಟ್ಟಿದ್ದಾರೆ. ಇದಕ್ಕೆ ನಮ್ಮ ಸರ್ಕಾರ ಹೇಳ್ತದೆ, ಎಲ್ಲ ಕೇಂದ್ರ ಸರ್ಕಾರ ಹೇಳ್ತದೆ ಮತ್ತು ನಮ್ಮ ರಾಜ್ಯ ಸರ್ಕಾರ ಹೇಳ್ತದೆ ಸ್ವಚ್ಛತೆಯನ್ನು ಕಾಪಾಡಿ ಅಂತ. ಆದರೆ ಇಲ್ಲಿ ನೋಡಿರುವ ವ್ಯವಸ್ಥೆ ನೋಡಿದರೆ ಸ್ವಚ್ಛತೆಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಮಾಡಿಬಿಟ್ಟಿದ್ದಾರೆ. ಇದನ್ನು ತಾವು ಗಮನಿಸಬೇಕು. ಎಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಮ್ಮ ಪಂಚಾಯತ್ ಸಿಬ್ಬಂದಿ ಅಥವಾ ಪಂಚಾಯತ್ ಅಧಿಕಾರಿಗಳು ಒಮ್ಮೆ ಭೇಟಿ ನೀಡಿ ಇದಕ್ಕೆ ಬೇಕಾಗಿ ಎಲ್ಲ ನೀರಿನ ವ್ಯವಸ್ಥೆ, ಟ್ಯಾಂಕಿ ಮಾಡಿದ್ದಾರೆ, ನಲ್ ಕಲೆಕ್ಷನ್ ಮಾಡಿದ್ದಾರೆ, ಟ್ಯಾಂಕಿಯಲ್ಲಿ ನೀರಿಲ್ಲ. ಅಲ್ಲಿ ಹೋದರೆ ವಾಪಸ್ ಬರುವುದು ಕಷ್ಟ ಉಂಟು, ಅಂಥ ರೋಗ ಬರ್ಬೋದು. ಮತ್ತು ಕರೆಂಟ್ ಬಟನ್ಸ್ ಎಲ್ಲ ಹಾಕಿದ್ದಾರೆ, ಯಾವುದೇ ಲೈಟ್ ಇಲ್ಲ, ಫ್ಯಾನ್ ಇಲ್ಲ. ಮತ್ತು ಇಲ್ಲಿ ಹೇಗೆ ತಂಗುದಾಣ ಮಾಡೋದು? ಟ್ರಕ್ಕಿನವ್ರು ನಿಲ್ಲಿಸುವಂಥ ಅವಕಾಶ ಮಾಡಿಕೊಟ್ಟದ್ದು, ಅದನ್ನು ನಿಂತ್ಕೊಂಡ್ರೆ ಇವರಿಗೆ ಇಲ್ಲಿ ಬಾತ್ರೂಮ್ ಹೋಗ್ಲಿಕ್ಕೆ ಒಂದು ಅವಕಾಶ ಇಲ್ಲ. ಅದಕ್ಕೋಸ್ಕರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇಲ್ಲಿರುವ ತೊಂದರೆಗಳಿಗೆ ಬೇಕಾಗಿರುವ ಮಾರ್ಗದರ್ಶನಕ್ಕೆ ಮತ್ತು ಸೂಚನೆ ಕೊಟ್ಟು ನಿಮ್ಮ ಎಲ್ಲ ವರ್ಕರ್ಸ್ಗಳನ್ನು ಒಂದೇ ದಿನದಲ್ಲಿ ಬಿಟ್ಟು ಇಲ್ಲಿ ಕೆಲಸವನ್ನು ಪೂರ್ಣಗೊಳಿಸಿ ಸಾರ್ವಜನಿಕರಿಗೂ ಹಾಗೂ ವಾಹನ ಚಾಲಕರಿಗೂ ತಂಗುದಾಣವಾಗಿ ವ್ಯವಸ್ಥೆ ಮಾಡಿಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ. ಇದ್ದರೆ ನಾವು ನಮ್ಮ ತಾಲೂಕು ವತಿಯಿಂದ ಹಾಗೂ ಜಿಲ್ಲಾಧ್ಯಕ್ಷರ ಮಾರ್ಗದರ್ಶನದೊಂದಿಗೆ ಇಲ್ಲಿಯ IRB ಅವರು ಮತ್ತು NH ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೂ ನಾವು ಭೇಟಿ ನೀಡ್ತೇವೆ. ಅದಕ್ಕೆ ಬೇಕಾದ ತಕ್ಕ ಹೋರಾಟವನ್ನು ಮಾಡಲಿಕ್ಕೆ ರೆಡಿಯಾಗಿದ್ದೇವೆ. ರೆಸ್ಟ್ ರೂಮ್ನ ಟಾಯ್ಲೆಟ್ನಲ್ಲಿ ನೀರಿನ ಪೈಪ್ಲೈನ್ ಇದ್ದರೂ ಕೂಡ ನೀರಿನ ಸಂಪರ್ಕವಿಲ್ಲ, ಲೈಟ್ ಇದ್ದರೂ ಕೂಡ ವಿದ್ಯುತ್ ಸಂಪರ್ಕವಿಲ್ಲ, ನೀರಿನ ಟ್ಯಾಂಕ್ ಇದ್ದರೂ ಕೂಡ ನೀರಿನ ವ್ಯವಸ್ಥೆ ಇಲ್ಲ. ವ್ಯವಸ್ಥೆಗಿಂತ ಅವ್ಯವಸ್ಥೆ ಹೆಚ್ಚಾಗಿದೆ. ತಕ್ಷಣ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಪ್ರಯಾಣಿಕರಿಗೆ ಹಾಗೂ ವಾಹನ ಸವಾರರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಆಗ್ರಹಿಸಿದ್ದಾರೆ. ಸುರೇಶ್ ಅಮಾಸೆಬೈಲು, ಕೋಸ್ಟಲ್ ನ್ಯೂಸ್, ಕುಂದಾಪುರ.